ಹಾಗಾದರೆ ನಾನು ಯಾರು ಕ್ರಿಶ್? ಈ ಎಲ್ಲದರ ಹಿಂದೆ ಇರೋ ಅವೇರ್ನೆಸ್ಸು ನೀನೆ. ನಿನ್ನ ಥಾಟ್ಸ್ಗಳನ್ನ ನೋಡ್ತಿರೋನು ನೀನೆ. ನಿನ್ನ ಎಮೋಷನ್ಸ್ಗಳನ್ನ ಫೀಲ್ ಮಾಡ್ತಿರೋನು ನೀನೆ. ಈ ದೇಹನ ಕ್ಯಾರಿ ಮಾಡ್ತಿರೋನು ನೀನೆ. ಈ ಮನಸ್ಸಿನ ಮನಸ್ಸು ನೀನೆ, ಕಿವಿಯ ಕಿವಿ ನೀನೆ, ಕಣ್ಣಿನ ಕಣ್ಣು ನೀನೆ. ಈ ಪ್ರಪಂಚವೇ ನೀನಾಗಿದೆಯಾ. ನಿನ್ನೊಳಗೆ ಈ ಪ್ರಪಂಚ ಇದೆ. ನಿನ್ನೊಳಗೆ ಈ ಪ್ರಪಂಚ ಇದ್ದರೂ ನೀನು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಆ ಪರಮಶಕ್ತಿಯೇ ನೀನು. ಬಟ್ ಯಾಕೆ ನನ್ನ ಎಮೋಷನ್ಸ್ ಇಷ್ಟೊಂದು ರಿಯಲ್ ಆಗಿ ಅನ್ಸುತ್ತೆ? ಯಾಕಂದರೆ ನಿನ್ನ ಎಮೋಷನ್ಸ್ಗಳಿಗೆ ನೀನಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ಯಾ. ಒಂದು ಹೇಳ್ತೀನಿ ತಿಳ್ಕೊ, ಈ ಎಮೋಷನ್ಸ್ ಏನಿದೆಯೋ ಅದು ಬರೀ ವೇವ್ಸ್, ಅಂದರೆ ಅಲೆಗಳು ಮಾತ್ರನೇ. ಅದ್ರ ಕೆಳಗಡೆ ಇದೆಯಲ್ಲ ಓಷನ್, ಅಂದರೆ ಸಮುದ್ರ. ಆ ಸಮುದ್ರನೇ ನೀನು. ಅಂದರೆ ನಿಜವಾದ ಜ್ಞಾನ ಅಂದರೆ ವಿಸ್ಡಮ್ ಅಂತಂದರೆ ಇರೋ ವಿಷಯಗಳನ್ನ ದೂರದಿಂದ ನೋಡೋದಲ್ವಾ? ಹೌದು, ಎಕ್ಸಾಕ್ಟ್ಲಿ. ವಿಸ್ಡಮ್ ಅಂದರೆ ಜ್ಞಾನ ಅಂತಂದರೆ ತುಂಬ ವಿಷಯಗಳನ್ನ ತಿಳ್ಕೊಳ್ಳೋದು ಅಂತಲ್ಲ, ಇರೋ ವಿಷಯನ ಕ್ಲಿಯರಾಗಿ ನೋಡೋದು ಅಂತ ಅರ್ಥ. ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ಸತ್ಯ, ಯಾವುದು ಅಸತ್ಯ, ಅದನ್ನು ತಿಳ್ಕೊಂಡ್ರೆ ಸಾಕು. ಇದೇ ಜ್ಞಾನ. ಹಾಗಾದರೆ ನಿಜ ಯಾವುದು? ನಿನ್ನ ಒಳಗಿದೆಯಲ್ಲ ಆತ್ಮ, ಅದೇ ನಿಜ. ಅದು ಪ್ರಶಂಸೆ ಬಂದಾಗ ಮೇಲೆ ಇರಲ್ಲ, ಇಲ್ಲ ವಿಮರ್ಶೆ ಬಂದಾಗ ಕೆಳಗಿಳಿಯಲ್ಲ, ಫೇಲ್ಯೂರ್ಸ್ ಬಂದಾಗ ಬ್ರೇಕ್ ಆಗಲ್ಲ. ಯಾವಾಗಲೂ ಸ್ಟಡಿಯಾಗಿ, ಕಾಮಾಗಿ, ಅನ್ಶೇಕನ್ ಆಗಿರುತ್ತೆ. ಈ ಅನ್ಶೇಕಂಡ್ ಆಗಿರೋ ಸತ್ಯನೇ ನಿಜ. ನಾನು ಇದನ್ನು ಅರ್ಥ ಮಾಡ್ಕೊಂಡ್ರೆ ನನ್ನ ಸಫರಿಂಗ್ಸ್ ಬಂದು ಈಗಲೂ ನಿಂತೋಗುತ್ತಾ? ನೀನು ಅನ್ನೆಸೆಸರಿಯಾಗಿ ಸಫರಿಂಗ್ ಪಡೋದನ್ನ ನಿಲ್ಲಿಸ್ತೀಯ. ಲೈಫ್ ನಿಂಗೆ ಚಾಲೆಂಜಸ್ ಕೊಡುತ್ತೆ, ಕೆಳಗೂ ಬೀಳಿಸ್ಬೋದು. ಆದರೆ ಮೇಲೆ ಎದ್ದೇಳ್ಬೇಕಾದ್ರೆ ಕ್ಲಾರಿಟಿನ ಎದ್ದೇಳ್ತೀವಿ ಹೊರತು ಗೊಂದಲಗಳಿಂದ ಎದ್ದೇಳಲ್ಲ. ಕ್ರಿಶ್, ಇದನ್ನೆಲ್ಲ ಕೇಳಿದ್ಮೇಲೆ ಒಂದು ಹೊಸ ಶಕ್ತಿ ಬಂದಂಗೆ ಅನ್ನಿಸ್ತಾ ಇದೆ. ಹೌದು ಪಾರ್ಥ, ಇದೇ ಜ್ಞಾನ ಯೋಗ, ಇದೇ ಜ್ಞಾನದ ಯೋಗ. ನೀನು ಯಾರು ಅನ್ನೋ ಸತ್ಯನ ಯಾವಾಗ ನೀನು ತಿಳ್ಕೊತೀಯೋ ಆಗ ಈ ಪ್ರಪಂಚ ನಿಮ್ಮ ಎದುರಿಸೋ ಶಕ್ತಿನ ಕಳ್ಕೊಳ್ಳುತ್ತೆ.